ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪ್ರಾಸಿಕ್ಯೂಷನ್ಗೆ ನೀಡಿದ ಗವರ್ನರ್ ನಡೆಗೆ ಕಾಂಗ್ರೆಸ್ ಖಂಡನೆ. ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ. ಬೆಂಗಳೂರಿನ ಶಾಸಕರು, ಸಂಸದರು, ಮಾಜಿ ಸಚಿವರು ಭಾಗಿ. ಮಂಡ್ಯದಲ್ಲಿ ರಾಜ್ಯಪಾಲ ವಿರುದ್ಧದ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು. ಗೆಹ್ಲೋಟ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಪ್ರತಿಕೃತಿ ದಹಿಸಿ ಆಕ್ರೋಶ. ತೊಲಗಲಿ ತೊಲಗಲಿ ರಾಜ್ಯಪಾಲ ತೊಲಗಲಿ ಅಂತ ಘೋಷಣೆ. ಚಿತ್ರದುರ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಕಾಂಗ್ರೆಸ್ ಪ್ರತಿಭಟನೆ. ಹೆದ್ದಾರಿ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ರಾಜ್ಯಪಾಲರು ಸತ್ತು ಹೋದ್ರು ಅಂತ ಬಾಯಿ ಬಡಿದುಕೊಂಡ ಪ್ರತಿಭಟನಾಕಾರರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ಬಿಜೆಪಿ ಜೆಡಿಎಸ್ ನಾಯಕರಿಂದಲೂ ಇವತ್ತು ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಧರಣಿ. ರಾಜ್ಯಪಾಲರ ಆದೇಶ ಪ್ರಶ್ನಿಸಿ ಸಿಎಂ ಕಾನೂನು ಸಮರ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ ಸಿಎಂ ಸಿದ್ದರಾಮಯ್ಯ. ಪ್ರಾಸಿಕ್ಯೂಷನ್ ಆದೇಶ ರದ್ದುಗೊಳಿಸುವಂತೆ ಕೋರಿ ಅರ್ಜಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಿಎಂ ಅಚ್ಚರಿಯ ಹೆಜ್ಜೆ. ಆಗಸ್ಟ್ 23ಕ್ಕೆ ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ. ಭಾರೀ ಕುತೂಹಲ ಮೂಡಿಸಿದ ದೆಹಲಿ ಪ್ರವಾಸ. ಇಂಡಿ ಒಕ್ಕೂಟದ ಕೆಲ ಮುಖಂಡರ ಭೇಟಿ ಸಾಧ್ಯತೆ. ಸಿಎಂ ವಿರುದ್ಧ ಕೇಂದ್ರ ಮತ್ತು ಗವರ್ನರ್ ಮಾಡಿರೋ ಷಡ್ಯಂತ್ರ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಉದ್ಭವಿಸಲ್ಲ. ಕಾನೂನಾತ್ಮಕವಾಗಿ ಹೋರಾಡ್ತೀವಿ. ಬಿಜೆಪಿ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ವಾಗ್ದಾಳಿ. ಅಹಿಂದ ನಾಯಕನನ್ನ ತುಳಿಯಲು ಬಿಜೆಪಿ ಕುತಂತ್ರ. ಎಲೆಕ್ಟ್ರಾಲ್ ಬಾಂಡ್ ವಿಚಾರಕ್ಕೆ ಮೋದಿ ರಾಜೀನಾಮೆ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆ ಬರೋದೇ ಇಲ್ಲ ಎಂದ ಸಚಿವ ಸಂತೋಷ್ ಲಾಡ್. ಮೂಡಾ ಹಗರಣ ಆರೋಪದಿಂದಾಗಿ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ. ಆರೋಪದಿಂದ ಮುಕ್ತರಾಗೋಕೆ ಎಲ್ಲಾ ರೀತಿಯ ಕಸರತ್ತು. ಕಾನೂನು ಹೋರಾಟದ ಮೂಲಕವೇ ಕ್ಲೀನ್ ಚಿಟ್ ಪಡೆದು ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ಬೇಗುದಿ. ದೆಹಲಿಗೆ ಬರುವಂತೆ ರಮೇಶ್ ಜಾರಕಿಹೊಳಿಗೆ ಹೈಕಮಾಂಡ್ ಸೂಚನೆ. ಇಂದು ದೆಹಲಿಗೆ ತೆರಳಬೇಕಿದ್ದ ರಮೇಶ್ ಜಾರಕಿಹೊಳಿ ಕೊನೆ ಕ್ಷಣದಲ್ಲಿ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್. ಗ್ರಾಮ ಪಂಚಾಯಿತಿ ಕಚೇರಿ ಉದ್ಘಾಟನೆ ವಿಚಾರಕ್ಕೆ ಶಾಸಕಿ ಸಂಸದೆ ನಡುವೆ ಫೈಟ್. ಶಶಿಕಲಾ ಜೊಲ್ಲೆ, ಪ್ರಿಯಾಂಕಾ ಜಾರಕಿಹೊಳಿ ನಡುವೆ ಜಟಾಪಟಿ. ಎರಡೆರಡು ಬಾರಿ ಉದ್ಘಾಟನೆಗೊಂಡ ಬೆಳಗಾವಿಯ ನರನಾಳ ಗ್ರಾಮ ಪಂಚಾಯಿತಿ ಕಟ್ಟಡ. ಟಿಬಿ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಬಳಿಕ ನೀರು ಸೋರಿಕೆಗೆ ಬ್ರೇಕ್. ಡ್ಯಾಂನ 19ನೇ ಗೇಟ್ ಸಂಪೂರ್ಣ ಬಂದ್. ಕೇವಲ 2 ದಿನಗಳಲ್ಲಿ 4 ಟಿಎಂಸಿಗೂ ಹೆಚ್ಚು ನೀರು ಸಂಗ್ರಹ. ಶಿಥಿಲಾವಸ್ಥೆ ತಲುಪಿದ ಕುಳೂರು ಕಮಾನು ಸೇತುವೆ. ರಾಷ್ಟ್ರೀಯ ಹೆದ್ದಾರಿಯ ಸೇತುವೆಯಲ್ಲಿ ಅಲ್ಲಲ್ಲಿ ಬಿರುಕು. ಸೇತುವೆ ಕೆಳಭಾಗದಲ್ಲಿ ಕಿತ್ತು ಬೀಳ್ತಿರೋ ಕಾಂಕ್ರೀಟ್. ವಾಹನ ಸಂಚಾರ ನಿರ್ಬಂಧ. ಇಂದು ಜಾರ್ಖಂಡ್ ಮಾಜಿ ಸಿಎಂ ಬಿಜೆಪಿ ಕೈ ಹಿಡಿಯೋ ಸಾಧ್ಯತೆ. ಹೇಮಂತ್ ಸೊರೇನ್ ಮತ್ತೆ ಸಿಎಂ ಆಗಿದ್ದಕ್ಕೆ ಮಾಜಿ ಸಿಎಂ ಚಂಪೈ ಸೊರೇನ್ಗೆ ಬೇಸರ. ಕಮಲ ಮುಡಿಯಲು ಸಜ್ಜಾಗಿರೋ ಚಂಪೈ ಸೊರೇನ್. ಮಂತ್ರಾಲಯದಲ್ಲಿ 353ನೇ ರಾಯರ ಆರಾಧನಾ ಮಹೋತ್ಸವ ಜೋರು. ಧ್ವಜಾರೋಹಣ ನೆರವೇರಿಸುವ ಮೂಲಕ ಸಪ್ತ ಸಂಭ್ರಮ ಶುರು. ವಿದ್ಯುಕ್ತ ಚಾಲನೆ ಕೊಟ್ಟ ಸುಬುಧೇಂದ್ರ ತೀರ್ಥರು. ಭಕ್ತಿ ಭಾವದಲ್ಲಿ ಮಿಂದೇಳ್ತಿದ್ದಾರೆ ಭಕ್ತರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.